ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಕಾರ್ ವಾಶ್ ಮಾಡದೆ ತುಂಬಾ ದಿನ ಆಗಿತ್ತಂತ ಬೆಳಿಗ್ಗೆ ಎದ್ದು ಕಾರ್ ವಾಶ್ ಮಾಡ್ಬೇಕಂತ ಅನ್ಕೊಂಡೆ. ಆಕ್ಚುಲಿ ನಂಗೆ ಗಾಡಿ ಎಲ್ಲ ವಾಶ್ ಮಾಡ್ಲಿಕ್ಕೆ ತುಂಬಾ ಉದಾಸೀನ. ಆದ್ರೆ ವಾಶ್ ಮಾಡ್ಲಿಕ್ಕೆ ಮನ್ಸಾದ್ರೆ ಎಷ್ಟು ಗಂಟೆ ತಗೊಂಡ್ರೆ ಸಹ ಕ್ಲೀನ್ ಮಾಡಿ ವಾಶ್ ಮಾಡ್ತೇನೆ. ಹಾಗೆ ಇವತ್ತು ಕಾರ್ ಜೊತೆ ರಿಪೇರಿಯಾಗಿ ಬಂದ ನನ್ನ ಓಲಸ ವಾಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನೆಲ್ಲ ವಾಶ್ ಮಾಡಿ ಮುಗಿಸಿ ನಾನ್ ಸಹ ಫ್ರೆಶ್ ಆಗಿ ಸಾತುನ ಕಸಿನ್ ಮನೆ ಕಡೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲರೂ ಸಹ ಒಟ್ಟಾಗಿದ್ರು. ಅದಕ್ಕೆ ಅವರ ಜೊತೆ ಸೇರಿ ಊನು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 10 ಗಂಟೆಗೆ ಆಟ ಆಡ್ಲಿಕ್ಕೆ ಕುತ್ಕೊಂಡವರು ಊಟದ ಹೊತ್ತಾಗೋ ತನಕ ಆಟ ಆಡ್ಕೊಂಡೇ ಕುತ್ಕೊಂಡಿದ್ವಿ. ಊಟದ ಹೊತ್ತಾದ್ಮೇಲೆ ಎಲ್ಲರೂ ಸೇರಿ ಅಲ್ಲೇ ಕುತ್ಕೊಂಡು ಊಟ ಸಹ ಮಾಡಿದ್ವಿ. ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸಂಜೆ ತನಕ ಅಲ್ಲೇ ಕುತ್ಕೊಂಡು ಗ್ರೌಂಡ್ ಗೆ ಹೋಗದೆ ತುಂಬಾ ದಿನ ಆಗಿತ್ತಂತ ನಾನು ಸಾತು ಅಲ್ಲಿಗೆ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಇಷ್ಟು ಕತ್ತಲೆ ಆದ್ರೆ ಸಹ ಆಟ ಆಡ್ತಾ ಇದ್ರು. ಅವರದ್ದು ಮುಗಿಯೋ ತನಕ ಸ್ವಲ್ಪ ನಾವು ಗಮ್ಮತ್ ಮಾಡಿ ಅವರದ್ದು ಮುಗಿದ್ಮೇಲೆ ಇನ್ನು ನೆಕ್ಸ್ಟ್ ಲೆವೆಲ್ ಗಮ್ಮತ್ ಮಾಡಿದ್ವಿ. ಒಬ್ಬರಿಗೊಬ್ಬರು ಕಾಲೆಳೆಯುದು ಮರಳುಗಟ್ಟುದು ನೋಡಿದ್ರೆ ಎಷ್ಟು ದಿನ ಬಿಟ್ಟು ಬಂದ್ರೆ ಸತ್ಯ ಸಹ ನಂಗೆ ಇಲ್ಲಿ ಸಿಗುವ ಮಜೆ ಬೇರೆ ಎಲ್ಲಿ ಸಹ ಸಿಗುವುದಿಲ್ಲ. ಅಷ್ಟು ಗಮ್ಮತ್ ಆಗ್ತದೆ. ನಿಮ್ಗೆ ಸಹ ಈ ತರ ಫ್ರೆಂಡ್ಸ್ ಗ್ರೂಪ್ ಇದ್ರೆ ಅವರೊಟ್ಟಿಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಎಂಡ್ ಆಫ್ ದ ಡೇ ತುಂಬಾ ಖುಷಿಯಾಗಿ ಇರ್ತೀರಿ ಅಷ್ಟೇ. ಬಾಯ್.